Hi, I'm Coverage from scoringtarget.com. In this video, we are going to learn most important and most expected essays and letter writing for class 8th, 9th and 10th. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡ್ತಾ ಇದ್ವಿ. ಸ್ಪೆಷಲ್ ಆಗಿ ಲೆಟರ್ ರೈಟಿಂಗ್ ಮತ್ತು ಇಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ ಏನಿದೆ ಎಸ್ಸೆ ರೈಟಿಂಗ್. ಈ 2 ಟಾಪಿಕ್‌ಗೆ ಸಂಬಂಧಪಟ್ಟಂತೆ ನಾವು ಪರೀಕ್ಷೆಯಲ್ಲಿ ಕೇಳುವ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅಂದ್ರೆ ಎಕ್ಸಾಮ್‌ಗಳಲ್ಲಿ ನಮಗೆ ಲೆಟರ್‌ಗಳನ್ನ 5 ಅಂಕ ಕೇಳ್ತಾರೆ, ಎಸ್ಸೆಗಳನ್ನ 4 ಅಂಕ. ಅಂದ್ರೆ ಒಟ್ಟಾರೆ 9 ಅಂಕದ ಇಂಪಾರ್ಟೆಂಟ್ ಮತ್ತು ಡೆಫಿನಿಟ್ ಆಗಿ ಬರಬಹುದಾದ ಪ್ರಶ್ನೆಗಳನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ PDF ಏನಿದೆ ಬುಕ್ ಇದೆ. ಸೊ PDF ಬುಕ್ಕನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಈ ಒಂದು ಬುಕ್‌ನ ಒಂದು ವಿಶೇಷತೆ ಏನಂದ್ರೆ ಟಾಪ್ 10 ಎಸ್ಸೆಗಳು ಮತ್ತು ಟಾಪ್ 10 ಲೆಟರ್‌ಗಳನ್ನ ಕೊಡಲಾಗಿದೆ. 10 ಎಸ್ಸೆಗಳು ಮತ್ತು 10 ಲೆಟರ್‌ಗಳು. ಇದಿಷ್ಟನ್ನ ಓದ್ಕೊಂಡ್ರೆ ಸಾಕು. ಕೇವಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಕಾಲೇಜ್ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆದ ಒಂದು ಈ ಬುಕ್ ಅಂತಾನೆ ಹೇಳ್ಬೋದು. ಇದು ಬುಕ್‌ನ ಒಂದು ಫ್ರಂಟ್ ಪೇಜ್ ಇದೆ. ಸೊ ಇದಾದ ನಂತರ ಸೆಕೆಂಡ್ ಪೇಜಲ್ಲಿ ತಮಗೆ ಏನಂದ್ರೆ ಪ್ರಿಫೇಸ್ ಇದೆ. ಪ್ರಿಫೇಸ್ ಅಂದ್ರೆ ಈ ಒಂದು ಬುಕ್ಕಿಗೆ ಸಂಬಂಧಪಟ್ಟಂತ ಒಂದು ಸಂಕ್ಷಿಪ್ತವಾದ ಡೀಟೇಲ್ಸ್ ಮಾಹಿತಿಯನ್ನ ಕೊಟ್ಟು ನಿಮಗೆ ಹ್ಯಾಪಿ ಲರ್ನಿಂಗ್ ಅಂತ ವಿಶ್ ಮಾಡ್ತಕ್ಕಂಥ ಒಂದು ಸೆಕೆಂಡ್ ಪೇಜ್ ಇದೆ. ಸೊ ನಿಮಗೆ ಈ ಬುಕ್ ಡೌನ್ಲೋಡ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಡೌಟ್ಸ್ಗಳು ಅಥವಾ ಏನಾದರೂ ಕಂಪ್ಲೇಂಟ್ಗಳು ಇದ್ದರೆ kavijidige@gmail.com ಅಂತ ಈ ಒಂದು ಮೇಲ್ಗೆ ನಿಮ್ಮ ಎನ್ಕ್ವೈರಿಯನ್ನು ಕಳಿಸ್ಬೋದು ಅಥವಾ ವಿಸಿಟ್ ಅವರ್ ಸೈಟ್ scoringtarget.com. ಇದು ನಿಮ್ಮ ಒಂದು ಬುಕ್ಕಲ್ಲಿರ್ತಕ್ಕಂಥ 2 ಪೇಜ್ಗಳು. ಇನ್ನು 3ನೇ ಪೇಜಲ್ಲಿ ತಮಗೆ ಇರೋದು ಇಂಡೆಕ್ಸ್. ಇಂಡೆಕ್ಸ್ ಅಂದರೆ ಇಲ್ಲಿ ನಮಗೆ ಯಾವ ಯಾವ ಪುಟಗಳಲ್ಲಿ ಯಾವ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಮೊದಲನೇ ಒಂದು ಟಾಪಿಕಲ್ಲಿ ನಾವು ಎಸ್ಸೆ ರೈಟಿಂಗ್ನ ಟ್ರಿಕ್ಸನ್ನು ಕಲಿತಾ ಇದ್ವಿ. ಯಾವ ಥರ ನಾವು ಎಸ್ಸೆನ ಬರೆದ್ರೆ 4 ಅಂಕವನ್ನು ಡೆಫಿನೆಟ್ ಆಗಿ ಪಡ್ಕೋಬೋದು ಅಂತ ಒಂದು ಟ್ರಿಕ್ಸ್ ಇದೆ. ಇದ್ರ ಜೊತೆಗೆ ನಾವು ಇಲ್ಲಿ ಡಿಸ್ಕಸ್ ಮಾಡಿದಂಥ ಎಸ್ಸೆಗಳು ಏರ್ ಪೊಲ್ಯೂಷನ್, ಕಂಪ್ಯೂಟರ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಮೊಬೈಲ್ ಫೋನ್ಸ್, ಇಂಟರ್ನೆಟ್, ವಾಟರ್ ಪೊಲ್ಯೂಷನ್, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಸೋಷಿಯಲ್ ಮೀಡಿಯಾ, ಸೇವ್ ಟ್ರೀಸ್, ಸೇವ್ ಅರ್ತ್ ಮತ್ತು ಗ್ಲೋಬಲ್ ವಾರ್ಮಿಂಗ್. ಇಷ್ಟು 10 ಇಂಪಾರ್ಟೆಂಟ್ ಎಸ್ಸೆಗಳನ್ನ ಕೇಳಲಾಗಿದೆ. ನೀವು ಇಲ್ಲಿವರೆಗೆ SSLC ಲಾಸ್ಟ್ ಒಂದು 10 ವರ್ಷದ ಕ್ವಶನ್ ಪೇಪರ್ಗಳನ್ನ ತೆಗೆದರೆ ಕೂಡ ಇದರೊಳಗಿಂದ ಒಂದು ಎಸ್ಸೆಗಳನ್ನೇ ನೀವು ಕಾಣ್ತೀರ. ಹೀಗಾಗಿ ಮುಂದೆ ಬರ್ತಕ್ಕಂಥ ನಿಮಗೆ ಎಕ್ಸಾಮ್ಗಳಲ್ಲಿ ಕೂಡ ನಿಮಗೆ 3 ಎಸ್ಸೆಗಳನ್ನ ಕೊಟ್ಟಿರ್ತಾರೆ. 3ರಲ್ಲಿ ಒಂದನ್ನು ಬರಿಬೋದು. ಸೊ ಇದಾದ ನಂತರ ನಾವು ನೆಕ್ಸ್ಟ್ ಒಂದು ಇಂಡೆಕ್ಸ್ ಪೇಜಲ್ಲಿ ನೋಡ್ತೀವಿ. ಇದು 2ನೇ ಇಂಡೆಕ್ಸ್ ಪೇಜ್ ಇದೆ. ಇಲ್ಲಿ ಲೆಟರ್ ರೈಟಿಂಗ್ ಟ್ರಿಕ್ಸ್ ಇದೆ. ಲೆಟರ್ಗಳನ್ನ 5 ಅಂಕದ ಪ್ರಶ್ನೆಯಾಗಿ ಸೊ ಲೆಟರ್ಗಳನ್ನ ಯಾವ ಥರ ಬರಿಬೇಕು, ಅದರ ಫಾರ್ಮೇಟ್ ಏನು, ಯಾವ ಥರ ಬರೆದ್ರೆ ನಾವು ಅಂಕವನ್ನು ಸ್ಕೋರ್ ಮಾಡ್ಬೋದು ಅಂತಕ್ಕಂಥ ಒಂದು ಟಾಪಿಕ್ ಇದೆ ಪುಟ ಸಂಖ್ಯೆ 19ರಲ್ಲಿ. ಇದಾದ ನಂತರ ನಾವು ಇಲ್ಲಿ ಯಾವ್ಯಾವ ಲೆಟರ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಬರ್ಡೇ ಲೆಟರ್ ಟು ಕಸಿನ್, ಸಮ್ಮರ್ ವೆಕೇಶನ್ಸ್ ಲೆಟರ್ ಟು ಫ್ರೆಂಡ್, ಲೆಟರ್ ಟು ಫಾದರ್ ಅಬೌಟ್ ಹಾಸ್ಟೆಲ್ ಅಂದರೆ ಹಾಸ್ಟೆಲ್ ಬಗ್ಗೆ ಅಲ್ಲಿ ನಿಮಗೆ ಯಾವ ಥರ ಅನಿಸ್ತಾ ಇದೆ, ಊಟದ ವ್ಯವಸ್ಥೆ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ. ಆಮೇಲೆ ಲೆಟರ್ ಟು ಫಾದರ್ ಪ್ರೋಗ್ರೆಸ್ ಇನ್ ಸ್ಟಡಿ. ಸೊ ನಿಮ್ಮ SSLC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, 8ನೇ ತರಗತಿ 9ನೇ ತರಗತಿ ಎಕ್ಸಾಮ್ ಆಗಿರ್ಬೋದು, PUC ಎಕ್ಸಾಮ್ ಆಗಿರ್ಬೋದು, ಎಕ್ಸಾಮ್ ಪ್ರಿಪ್ರೇಷನ್ SA1 ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಅದ್ರ ಬಗ್ಗೆ. ಆಮೇಲೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇನ್ ಸ್ಕೂಲ್. ನಿಮ್ಮ ಶಾಲೆಯಲ್ಲಿ ರಿಪಬ್ಲಿಕ್ ಡೇ ಸ್ಕೂಲ್ ಒಂದು ಡೇನ ಸೆಲೆಬ್ರೇಟ್ ಯಾವ ಥರ ಮಾಡಿದ್ರೆ ಅನ್ನೋದ್ರ ಬಗ್ಗೆ ನೀವು ಲೆಟರ್ನ ಬರೀರಿ ಅಂತ ಕೇಳ್ತಾರೆ. ಆಮೇಲೆ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಆಫ್ ಸ್ಕೂಲ್, ಶಾಲೆಯ ವಾರ್ಷಿಕೋತ್ಸವಕ್ಕೆ ಸಂಬಂಧಪಟ್ಟಂಥ ಒಂದು ಲೆಟರ್ ಇದೆ. ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಪ್ಲ್ಯಾನಿಂಗ್ ಅದ್ರ ಬಗ್ಗೆ ಇದೆ. ಅಬೌಟ್ ಎಲ್ಡರ್ ಬ್ರದರ್ಸ್ ಮ್ಯಾರೇಜ್ ಇದೆ. ಆಮೇಲೆ ಸಿಸ್ಟರ್ಸ್ ಬರ್ಡೇ ಪಾರ್ಟಿ ಇದೆ. ಆಮೇಲೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್, ಇದು ಒಂದು ಸಂಬಂಧಪಟ್ಟಂಥ ಒಂದು ಟಾಪಿಕ್ ಇದೆ. ಸೊ ಈ ಒಂದು PDF ಬುಕ್ಕಲ್ಲಿ ಇಷ್ಟು ಟಾಪಿಕನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ PDF ಬುಕ್ನ ಜೊತೆಗೆ ನಾವಿಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ನಾನು ಸಪ್ರೇಟ್ ಆಗಿ ಒಂದು ಕಾಲಮ್ ಮಾಡಿದ್ರಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪ್ 10 ಎಸ್ಸೆಸ್. ಈ 10 ಎಸ್ಸೆಗಳನ್ನು ಓದ್ಕೊಂಡ್ರೆ ಸಾಕು 8ನೇ ತರಗತಿಯಿಂದ ದ್ವಿತೀಯ PUC ವರೆಗೆ ನಿಮ್ಗೆ ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಸಪ್ರೇಟಾಗಿ ಒಂದೊಂದು ಎಸ್ಸೆಗಳನ್ನ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಇದಾದ ನಂತರ ನೆಕ್ಸ್ಟ್ ಬರೋ ಟಾಪಿಕಲ್ಲಿ ಎಸ್ಸೆ ರೈಟಿಂಗ್ ಟಿಪ್ಸ್ ಮತ್ತು ಟ್ರಿಕ್ಸ್ ಇದೆ. ಯಾವ ಥರ ನಾವು ಎಸ್ಸೆಗಳನ್ನ ಬರಿಬೋದು, ಬಿಫೋರ್ ಯಾವ ಥರ ಬರಿಬೋದು, ಅಂಕವನ್ನು ಯಾವ ಥರ ಸ್ಕೋರ್ ಮಾಡ್ಬೋದು, ಅಂದರೆ ನಮ್ಗೆ ಲೆಟರ್ ಯಾವುದಾದ್ರು ಟಾಪಿಕ್ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಯಾವ ಥರ ಬರಿಬೋದು ಅನ್ನೋ ಒಂದು ಮ್ಯಾಟರನ್ನು ಈ ಪೇಜಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಎಕ್ಸಾಮ್ಗಳನ್ನ ಯಾವ ಥರ ಹ್ಯಾಕ್ ಮಾಡಿ ಬರಿಬೋದು ಅನ್ನೋದ್ರ ಬಗ್ಗೆ ಕಂಟೆಂಟ್ ಇದೆ. ಆಮೇಲೆ ಏರ್ ಪೊಲ್ಯೂಷನ್ ಇದೆ. ಏರ್ ಪೊಲ್ಯೂಷನ್ ಇಂಟ್ರಡಕ್ಷನ್ ಕೊಟ್ಟಿದ್ದೀವಿ. ಕಾಜಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಇದೆ. ಆಮೇಲೆ ಸೊಲ್ಯೂಷನ್, ಆಮೇಲೆ ಕನ್ಕ್ಲೂಷನ್. ಈ ಥರ ಪ್ರತಿಯೊಂದು ಎಸ್ಸೆಗಳನ್ನ ನಾವು ಡೀಟೇಲ್ ಆಗಿ ಇಲ್ಲಿ ನಿಮ್ಗೆ ಶಾರ್ಟ್ ಆಗಿ ಕೊಟ್ಟಿದ್ದೀವಿ. ಯಾಕಂದರೆ ಇದು
4 ಅಂಕ ಇರೋದ್ರಿಂದ ನಾವು ಜಾಸ್ತಿ ಬರೆಯೋದು ಬೇಕಾಗಿರಲ್ಲ. ಹೀಗಾಗಿ ಎಲ್ಲವನ್ನ ಶಾರ್ಟ್ ಆಗಿ ಪ್ರತಿಯೊಂದು ಟಾಪಿಕ್‌ನ ಎಸ್ಸೆ ಏನಿದೆ ಎಸ್ಸೆ ಟೈಟಲ್ ಕೊಟ್ಟಿದ್ದೀವಿ. ಅದರ ಜೊತೆಗೆ ಪ್ರತಿಯೊಂದಕ್ಕೂ ಇಂಟ್ರೊಡಕ್ಷನ್ ಶಾರ್ಟಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ವಿ. ಇನ್ನು ಕಂಪ್ಯೂಟರ್‌ನ ಯೂಸ್‌ಗಳು ಮತ್ತು ಬೆನಿಫಿಟ್ ಕೊಟ್ಟಿದ್ವಿ. ಮತ್ತು ಕಂಪ್ಯೂಟರ್‌ನಿಂದ ಆಗ್ತಕ್ಕಂಥ ಡ್ರಾಬ್ಯಾಕ್ಸ್ ಏನು ಡಿಸ್ಅಡ್ವಾಂಟೇಜ್ ಇದೆ ಅದು ಕೂಡ ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ಕನ್ಕ್ಲೂಷನ್. ಸೊ ಈ ಥರ ನಾವು ಪ್ರತಿಯೊಂದು ಎಸ್ಸೆಗಳನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡೋದನ್ನ ನೋಡ್ಬೋದು. ಒಟ್ಟಾರೆ 10 ಎಸ್ಸೆಗಳೇನಿದೆ ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದಾದ ನಂತರ ನೆಕ್ಸ್ಟ್ ಬರೋ ಟಾಪಿಕ್ ಏನಿದೆ ಮೋಸ್ಟ್ ಎಕ್ಸ್‌ಪೆಕ್ಟೆಡ್ ಟಾಪ್ 10 ಲೆಟರ್ ರೈಟಿಂಗ್. ಈಗಾಗಲೇ ಲೆಟರ್‌ನ ನಾನು ನಿಮ್ಗೆ ಇಂಡೆಕ್ಸಲ್ಲಿ ಹೇಳಿದೆ. ಯಾವ ಲೆಟರ್‌ಗಳನ್ನ ಕೊಟ್ಟಿದ್ವಿ ಅಂತ. ನೋಡಿ, ರೈಟ್ ಅ ಲೆಟರ್ ಟು ಯುವರ್ ಕಸಿನ್ ಜಾನಕಿ ಇನ್ವೈಟಿಂಗ್ ಹರ್ ಟು ಅಟೆಂಡ್ ಯುವರ್ ಬ್ರದರ್ಸ್ ಬರ್ಡೇ. ಆಮೇಲೆ 2ನೇ ಲೆಟರ್ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಆಸ್ಕಿಂಗ್ ಹಿಮ್ ಆರ್ ಹರ್ ಟು ವಿಸಿಟ್ ಯುವರ್ ಪ್ಲೇಸ್ ಡ್ಯೂರಿಂಗ್ ದಿ ವೆಕೇಷನ್. ರಜಾ ದಿನಗಳಲ್ಲಿ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ತಮ್ಮ ಊರಿಗೆ ಬಂದು ರಜಾ ಕಳೆಯಿರಿ ಅಂತ ರಿಕ್ವೆಸ್ಟ್ ಮಾಡಿದಂಥ ಲೆಟರ್ ಇದೆ. ಸೊ ಹೀಗೆ ಇಲ್ಲಿ ಸುಮಾರು 10 ಲೆಟರ್‌ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಮೋಸ್ಟ್ ಎಕ್ಸ್‌ಪೆಕ್ಟೆಡ್ ಆಗಿ ಇಷ್ಟನ್ನು ನಾವು ಪ್ರಾಕ್ಟೀಸ್ ಮಾಡಿದರೆ ಸಾಕು, ಎಕ್ಸಾಮ್‌ಗಳಲ್ಲಿ ಇವುಗಳನ್ನೇ ರಿಪೀಟ್ ಆಗ್ಬೋದು. ಸೊ ಇಲ್ಲಿ ನಾನು 10 ಲೆಟರ್‌ಗಳನ್ನ ಕೂಡ ಸಾಲ್ವ್ ಮಾಡಿ ಕೊಟ್ಟಿದ್ವಿ. ಜೊತೆಗೆ ಲೆಟರ್‌ಗಳನ್ನ ಬರೀತಕ್ಕಂಥ ಫಾರ್ಮ್ಯಾಟ್ ಕೂಡ ಕೊಟ್ಟಿದ್ವಿ. ಅಂದರೆ ಎಷ್ಟೆಷ್ಟು ಅಂಕ ಲೆಟರಲ್ಲಿ 5 ಅಂಕ ಇರುತ್ತೆ. 5 ಅಂಕವನ್ನು ಯಾವ್ಯಾವಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಯಾವ ಟೈಮಲ್ಲಿ ನಾವು ಬರೀಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತೀವಿ ನೋಡಿ. ಕಂಟೆಂಟ್ ಈಸ್ ಕಿಂಗ್. ಕಂಟೆಂಟ್‌ಗೆ ಸಂಬಂಧಪಟ್ಟಂತೆ 2.5 ಅಂಕಗಳಿದೆ. ಆಮೇಲೆ ಫಾರ್ಮ್ಯಾಟ್‌ಗೆ ಸಂಬಂಧಪಟ್ಟಂತೆ 1.5 ಮಾರ್ಕ್ಸ್. ಸೊ ಈ ಥರ ಒಂದು ಟ್ರಿಕ್ಸನ್ನು ಈ ಪೇಜ್‌ಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ನಾವು ಲೆಟರ್‌ಗಳನ್ನ ಮಾಡೆಲ್ ಕೊಟ್ಟಿದ್ವಿ. ಮಾಡೆಲ್ ಲೆಟರ್ಸ್ ಒಟ್ಟಾರೆ 10 ಲೆಟರ್ ಇದೆ. ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ತೋರಿಸ್ತೀನಿ ನಿಮಗೆ. ಇಮ್ಯಾಜಿನ್ ಯು ಆರ್ ಸುಹಾಸ್ ಆರ್ ಸರಿತಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣ್‌ಪುರ್. ರೈಟ್ ಅ ಲೆಟರ್ ಟು ಯುವರ್ ಕಸಿನ್ ಜಾನಕಿ ಇನ್ವೈಟಿಂಗ್ ಹರ್ ಟು ಅಟೆಂಡ್ ಯುವರ್ ಬ್ರದರ್ಸ್ ಬರ್ಡೇ ಅಂತ ಕೊಟ್ಟು ಇದು ಪ್ರಶ್ನೆ. ಸೊ ಈಗ ನಾವು ಲೆಟರ್‌ನ ಸಾಲ್ವ್ ಮಾಡಿ ಯಾವ ಥರ ಸಾಲ್ವ್ ಮಾಡಿದ್ವಿ. ಮೊದಲನೇದಾಗಿ ನಾವು ಫ್ರಾಮ್ ಅಡ್ರೆಸ್ಸನ್ನು ಹಾಕಿದ್ವಿ. ಸುಹಾಸ್ ಆರ್ ಸರಿತಾ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣ್‌ಪುರ್. ಆಮೇಲೆ ಡೇಟ್ ಹಾಕಿ ಇಲ್ಲೇನು ಕರೆಂಟ್ ಡೇಟ್ ಅಂತ ಕೊಟ್ಟಿದ್ವಿ. ಕರೆಂಟ್ ಡೇಟ್ ಅಂದರೆ ನೀವು ಯಾವುದು ಕೂಡ ಡೇಟನ್ನು ಹಾಕಿ ಬರಿಬೋದು. ನೀವು ಪತ್ರವನ್ನು ಯಾವ ಟೈಮಲ್ಲಿ ಬರ್ತಾ ಇದ್ರು, ಯಾವ ಡೇಟಿಗೆ ಬರ್ತಾ ಅದನ್ನು ಡೇಟ್ ಹಾಕಿನ ಅದಕ್ಕೆ ನಾನಲ್ಲಿ ಡೇಟನ್ನು ಬ್ಲ್ಯಾಂಕ್ ಆಗಿ ಬಿಟ್ಟಿದ್ದೀನಿ. ಕರೆಂಟ್ ಡೇಟ್ ಅಂತ ಬರ್ದಿದ್ದೀನಿ. ಈ ಕರೆಂಟ್ ಡೇಟ್ ಅಂತ ತೆಗೆದು ನೀವು ಡೇಟ್ ಹಾಕಬೇಕು. ಆಮೇಲೆ ಮೈ ಡಿಯರ್ ಜಾನಕಿ ಐ ಆಮ್ ಫೈನ್ ಆ್ಯಂಡ್ ಹೋಪ್ ಯು ಆರ್ ದಿ ಸೇಮ್. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಇನ್ವೈಟ್ ಯು ಟು ಮೈ ಬ್ರದರ್ಸ್ ಬರ್ಡೇ ಪಾರ್ಟಿ. ಇಟ್ ಈಸ್ ಆನ್ ಡ್ಯಾಶ್ ಅಟ್ ಅವರ್ ಹೋಮ್. ಇಲ್ಲಿ ಡೇಟ್ ಕೊಟ್ಟಿದ್ವಿ. ನೀವು ಆ ಬರ್ಡೇ ಡೇಟ್ ಏನಿದೆ ಡೇಟನ್ನು ಮೆನ್ಷನ್ ಮಾಡಿ ಬರಿಬೇಕು. ಆಮೇಲೆ 2ನೇ ಪ್ಯಾರಾಗ್ರಾಫಲ್ಲಿ ವಿ ಹ್ಯಾವ್ ಪ್ಲ್ಯಾನ್ಡ್ ಅ ಸ್ಮಾಲ್ ಸೆಲೆಬ್ರೇಷನ್ ವಿತ್ ಕೇಕ್ ಕಟಿಂಗ್ ಆ್ಯಂಡ್ ಗೇಮ್ಸ್. ಯುವರ್ ಪ್ರೆಸೆನ್ಸ್ ವಿಲ್ ಮೇಕ್ ಇಟ್ ಮೋರ್ ಜಾಯ್ಫುಲ್. ಆಮೇಲೆ ಕೊನೆ ಪ್ಯಾರಾಗ್ರಾಫಲ್ಲಿ ಪ್ಲೀಸ್ ಡು ಕಮ್ ಆ್ಯಂಡ್ ಸ್ಟೇ ವಿತ್ ಅಸ್ ಫಾರ್ ಅಟ್ ಲೀಸ್ಟ್ 2 days. ಕನ್ವೇ ಮೈ ರಿಗಾರ್ಡ್ಸ್ ಟು ಅಂಕಲ್ ಆ್ಯಂಡ್ ಆಂಟಿ. ಯುವರ್ಸ್ ಲವ್ವಿಂಗ್ಲಿ ಸುಹಾಸ್ ಆರ್ ಸರಿತಾ. ಆಮೇಲೆ ಟು ಅಡ್ರೆಸ್ಸಲ್ಲಿ ಜಾನಕಿ ಅಂತ ಬರೆದು ನಿಮ್ಮ ಅಡ್ರೆಸ್ ಬರೆಯೋಕ್ಕೆ ಲೈನ್ಗಳನ್ನು ಬಿಟ್ಟಿದ್ವಿ. ಸೊ ನಿಮ್ಮ ಯಾವುದಾದ್ರೂ ಅಡ್ರೆಸ್ಸನ್ನು ಬರೆದು ಈ ಲೆಟರನ್ನು ಮುಗಿಸ್ಬೇಕು. ಇಲ್ಲಿ ಒಂದು ನಿಮಗೆ ಮಾಡೆಲ್ ಆಗಿ ಲೆಟರ್ನ ತೋರಿಸಿದ್ದೀನಿ. ಸೊ ಅದೇ ಥರ ಮತ್ತೆ ಸೆಕೆಂಡ್ ಮಾಡೆಲ್ ಲೆಟರ್ ಇದೆ. ಈ ಮಾಡೆಲ್ ಲೆಟರ್ನಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಇಮ್ಯಾಜಿನ್ ಯು ಆರ್ ಅಮಿತ್ ಆರ್ ಆರತಿ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಆಫ್ GHS ಬೆಂಗಳೂರು. ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಆಸ್ಕಿಂಗ್ ಹಿಮ್ ಆರ್ ಹರ್ ಟು ವಿಸಿಟ್ ಯುವರ್ ಪ್ಲೇಸ್ ಡ್ಯೂರಿಂಗ್ ದಿ ವೆಕೇಷನ್. ಸೊ ಇದೊಂದು ಕೂಡ ಇಲ್ಲಿ ಲೆಟರ್ನ ನಾವು ನೋಡ್ತಾ ಹೋಗ್ಬೋದು. ಒಟ್ಟಾರೆ ನಾನು ಇಲ್ಲಿ ಕರೆಂಟ್ ಡೇಟ್ ಎಲ್ಲಿ ಕೊಟ್ಟಿದ್ದೀನಿ ನೀವು ಡೇಟನ್ನು ಹಾಕೊಂಡು ಬರೀಬೇಕು. ಕೊನೆಗೆ ನಾನು ಏನು ಕೊಟ್ಟಿರ್ತೀನಿ, ಟು ಅಡ್ರೆಸ್ ಏನು ಕೊಟ್ಟಿರ್ತೀನಿ. ಟು ಅಡ್ರೆಸ್ಸಲ್ಲಿ ನಿಮ್ಮ ಫ್ರೆಂಡ್ ಹೆಸರು, ನಿಮ್ಮ ಫ್ರೆಂಡ್ ತಂದೆ ಹೆಸರು, ನಿಮ್ಮ ಫ್ರೆಂಡು ತಾಲೂಕು, ಡಿಸ್ಟಿಕ್ಕು ಇದನ್ನು ನೀವು ಬರಿಬೋದು. ಈ ಥರ ಒಟ್ಟಾರೆ 10 ಲೆಟರ್ಸ್ ಇರುತ್ತೆ. ಇಲ್ಲಿ ನಾವು ಟಾಪ್ 10 ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ ಅಂದರೆ ಎಕ್ಸಾಮ್‌ಗಳಲ್ಲಿ ಲೆಟರ್‌ಗಳನ್ನು ನಿಮಗೆ 2 ಕೊಡ್ತಾರೆ. ಒಂದು ಪರ್ಸನಲ್ ಲೆಟರ್, ಒಂದು ಆಫೀಸ್ ಲೆಟರ್. 2ರಲ್ಲಿ ಒಂದು ಬರೀಬೇಕಾಗಿರುತ್ತೆ. ಸೊ ನಿಮ್ಗೆ ಎಲ್ಲ ಲೆಟರ್‌ಗಳನ್ನ ಕೊಡೋ ಬದಲಾಗಿ ನಾನು ಏನು ಮಾಡಿದ್ದೀನಿ, ಕೇವಲ ಪರ್ಸನಲ್ ಲೆಟರ್‌ಗಳನ್ನ ಫೋಕಸ್ ಮಾಡಿದ್ದೀನಿ. ಯಾಕಂದರೆ ಪರ್ಸನಲ್ ಲೆಟರ್ ಟಾಪಿಕ್ ಕಡಿಮೆ ಇರುತ್ತೆ ಮತ್ತು ಬರೆಯೋದು ತುಂಬಾ ಈಸಿಯಾಗಿರುತ್ತೆ. ಬಟ್ ಆಫೀಸ್ ಲೆಟರ್ ಅಂದರೆ ಮ್ಯಾಟರ್ ಸಾಕಷ್ಟು ಇರುತ್ತೆ, ಟಾಪಿಕ್ ಜಾಸ್ತಿ ಇರುತ್ತೆ, ಜಾಸ್ತಿ ಓದ್ಕೋಬೇಕಾಗುತ್ತೆ. ಅಲ್ಲಿ ಆಫೀಸಲ್ಲಿ ಲೆಟರ್ ಬರೀಬೇಕಂದ್ರೆ ನಾವು ಫಾರ್ಮಾಲಿಟೀಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ ಬರೀಬೇಕಾಗುತ್ತೆ. ಹೀಗಾಗಿ ನಾನು ಈ ಒಂದು PDF ಬುಕ್ಕಲ್ಲಿ ಆಫೀಸ್ ಲೆಟರ್‌ಗಳನ್ನ ಮೆನ್ಷನ್ ಮಾಡಿಲ್ಲ. ಕೇವಲ 10ಕ್ಕೆ 10 ಲೆಟರ್‌ಗಳು ಪರ್ಸನಲ್ ಲೆಟರ್ ಇದೆ. ಈ 10 ಲೆಟರ್‌ಗಳನ್ನ ನೀವು ಒಂದು ವೇಳೆ ಪ್ರಾಕ್ಟೀಸ್ ಮಾಡಿದರೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, ಪ್ರಥಮ PUC ಮತ್ತು ದ್ವಿತೀಯ PUCಗೆ ಅಲ್ಲಿ ತನಕ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. 5 ಕ್ಲಾಸ್‌ಗಳು ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ಮತ್ತು ತುಂಬ ಶಾರ್ಟ್ ಕೊಟ್ಟಿದ್ದೀನಿ. ಇವೆಲ್ಲ ನಿಮಗೆ ಒಂದು ಹಾಫ್ ಆ್ಯಂಡ್ ಪೇಜಲ್ಲಿ ಮುಗಿತಕ್ಕಂಥ ಲೆಟರ್‌ಗಳಿದೆ ಮತ್ತು ಎಸ್ಸೆಗಳಿದೆ. ಜೊತೆಗೆ ತುಂಬ ಸಿಂಪಲ್ ಸೆಂಟೆನ್ಸ್ ಕೊಟ್ಟಿದ್ದೀವಿ. ನೀವು ಬೈ ಹಾರ್ಟ್ ಮಾಡ್ಬೋದು ಈಸಿಯಾಗಿ. ಇಲ್ಲಿ ಕೊಟ್ಟಕ್ಕಂಥ ಕೆಲವೊಂದು ಸೆಂಟೆನ್ಸ್‌ಗಳನ್ನ ಓದ್ಕೊಂಡ್ರೆ ಸಾಕು. ಯಾವುದೇ ಲೆಟರ್ ಕೂಡ ಕಾಮನ್ ಆಗಿ ಅಪ್ಲೈ ಆಗ್ತಕ್ಕಂಥ
ಆ ಲೆಟರ್‌ಗಳನ್ನ ಕೊಟ್ಟಿದ್ವಿ. ಸೊ ಅದೇ ಥರ ಮಾಡೆಲ್ ಲೆಟರ್ 3 ಇದೆ, 4 ಇದೆ, 5 ಇದೆ, 6 ಇದೆ, 7, 8, 9, 10 ಈ ಥರ 10ಕ್ಕೆ 10 ಲೆಟರ್‌ಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು PDF ಬುಕ್ ಡೌನ್ಲೋಡ್ ಮಾಡ್ಕೋಬೇಕಾ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ 3 ಲಿಂಕ್ ಕೊಟ್ಟಿರ್ತೀವಿ. ಆ 3 ಲಿಂಕಲ್ಲಿ ಏನಿದೆ, ಒಂದು ಲಿಂಕಲ್ಲಿ ನಿಮಗೆ ಈ ಒಂದು ಲೆಟರ್ ಮತ್ತು ಎಸ್ಸೆಗಳ ಬುಕ್ ಇರುತ್ತೆ. ಇನ್ನೊಂದೇನಿದೆ 10 ಮಾಡೆಲ್ ಕ್ವೆಶ್ಚನ್ ಪೇಪರ್‌ಗಳ ಒಂದು ಬುಕ್ ಇದೆ. ಅದ್ರ ಜೊತೆಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ. SSLC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ವಿ, ಟಾರ್ಗೆಟ್ 50 ಅಂತ. ಸೊ ಆ ಪಾಸಿಂಗ್ ಪ್ಯಾಕೇಜ್‌ನ ಓದ್ಕೊಂಡ್ರೆ ಈಸಿಯಾಗಿ ನಾವು 50 ಅಂಕವನ್ನು ಪಡ್ಕೋಬಹುದು. ಸೊ ಈ 3 ಲಿಂಕ್ ಏನಿದೆ, ಕ್ವೆಶ್ಚನ್ ಪೇಪರ್‌ಗಳ ಲಿಂಕು, ಲೆಟರ್ ಮತ್ತು ಎಸ್ಸೆಗಳ ಲಿಂಕು, ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ನಿಮ್ಮ ಮೊಬೈಲೆಲ್ಲ ಸೇವ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಜೊತೆಗೆ ಕೊನೆಯ ಒಂದು ಪುಟದಲ್ಲಿ ಏನಿದೆ, ಸ್ಕೋರ್ ಮಾಡ್ತಕ್ಕಂಥ 4ಕ್ಕೆ 4 ಅಂಕ ಎಸ್ಸೆಗಳಲ್ಲಿ ಮತ್ತು 5ಕ್ಕೆ 5 ಅಂಕ ಲೆಟರಲ್ಲಿ ಯಾವ ಥರ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ಲೂ ಪ್ರಿಂಟನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇಷ್ಟು ನೀವು ಈ PDF ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ನೀವು ಒಂದು ಬಾರಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಎಲ್ಲ ತರಗತಿಗಳಿಗೆ ಅಪ್ಲೈ ಆಗುತ್ತೆ. ಜೊತೆಗೆ ನಿಮ್ದು ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಮ್ಮಂದಿರಿಗೂ ತಂಗಿಯರಿಗೂ ಕೂಡ, ಅವ್ರಿಗೆ ಕೂಡ ಮುಂದಿನ ತರಗತಿಗೆ ಕಲಿಯೋಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಇದು ಏನು ಒಂದು ನಾವು ಬುಕ್ಕನ್ನು ಪ್ರಿಪೇರ್ ಮಾಡಿದ್ವಿ, ಆ ಎಸ್ಸೆಗಳಾಗಿರ್ಬೋದು, ಲೆಟರ್ಗಳಾಗಿರ್ಬೋದು, ತುಂಬ ಸರಳವಾಗಿ ಆಡು ಭಾಷೆಯಲ್ಲಿ ಬರೆದಂಥ ಲೆಟರ್ಗಳಿದೆ. ಹೀಗಾಗಿ ಇಲ್ಲಿ ಯಾವುದೇ ಡಿಫಿಕಲ್ಟ್ ವರ್ಡ್ಗಳಿಲ್ಲ, ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳಿಲ್ಲ. ತುಂಬ ಗ್ರಾಮ್ಯಾಟಿಕಲಿ ತುಂಬ ಈಸಿಯಾಗಿ ಬರೆದಿದ್ವಿ. ಸೊ ಈಸಿಯಾಗಿ ಇದು ಡೌನ್ಲೋಡ್ ಮಾಡಿಕೊಂಡು ಒಂದು ಬಾರಿ ನೀವು ಓದ್ಕೊಂಡು ಈ ಲೆಟರ್ಗಳು ಹೇಗಿವೆ, ಎಸ್ಸೆಗಳು ಹೇಗಿವೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. So thank you all.